ಮದುವೆ ಕಾರ್ಯಕ್ರಮ ಇದೆ ನಮ್ಮ ಬೇಕಾದವ್ರದ್ದು ಮದುವೆ ಅಷ್ಟೇ. ಅದು ಬಿಟ್ಟರೆ ಏನು ವಿಶೇಷ ಏನಿಲ್ಲ ದಾವಣಗೆರೆ ಇವತ್ತು. ಸಿಎಂ ಅವರು BK ಹರಿಪ್ರಸಾದ್ ಅವರ ಮನೆಗೂ ವಿರೋಧ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಏನು ಅದೇನು ದೊಡ್ಡ ಏನು ವಿಷಯ ಇರೋದ? ನಮ್ಮ ಪಕ್ಷದವರು ನೀವು ಎಲ್ಲ MLAಗೆ ಹೋದರೆ ಅದಕ್ಕೆ ಪ್ರಶ್ನೆ ಕೇಳಿ ನಾವು ಉತ್ತರ ಏನು ಹೇಳೋದಂತ. ಪಕ್ಷದವ್ರು ಹೋಗ್ತಾ ಇರ್ತಾರೆ, ಬರ್ತಾನೆ ಇರ್ತಾರೆ, ನಡೀತಾ ಇರ್ತದೆ. ಅದೇನು ಸ್ವಾಭಾವಿಕ, ಅದರಲ್ಲಿ ಏನು ವಿಶೇಷ ಅರ್ಥ ಕಲ್ಪಿಸೋ ಅವಶ್ಯಕತೆ ಇಲ್ಲ. ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ನಾವೆಲ್ಲ ಅದನ್ನು ನಾವು ಮಾಡುವಂಥ ಹಂತಾಗ ನಾವಿಲ್ಲರು. ನಾವು ಯಾರು ಮಾಡೋರು? CM ಮಾಡಬೇಕು, ಅಧ್ಯಕ್ಷ ಮಾಡಬೇಕು, ಹೈಕಮಾಂಡ್ ಮಾಡಬೇಕು. ಸೊ ಅದು ಅವ್ರ ಮಟ್ಟದಲ್ಲಿ ಮಾಡಿದ್ರೆ ಮಾಡಬೇಕು. ಅದು ನಮಗೆ ಗೊತ್ತಿರೋಂಥ ವಿಚಾರ ಅದು. ಸರ್, ಕನ್ನಡ ವಿಚಾರ ಬಂದಾಗ ಕಮಲ ಹಾಸನ್ ಅವರ ಹೇಳಿಕೆಗೆ ಏನು ಹೇಳ್ತಾರೆ? ಏನಂತ ಮಾತು ಕೊಡೋದು ಅವಶ್ಯಕತೆ ಇಲ್ಲ. ಅವ್ರು ಹೇಳಿದಾರೆ, ಅದನ್ನ ಯಾಕೆ ನಾವು ಅಷ್ಟು ದೊಡ್ಡದು ಅವ್ರು ಹೇಳೋದ್ರಿಂದ ಏನು ಕನ್ನಡ ಏನು ಕೆಳಗೆ ಬರ್ತದೆ? ಬರೋಲ್ಲ. ನಮ್ಮದೇ ಅಂತ ಪರಂಪರೆ ಇತಿಹಾಸ ಇದೆ. ಹಳೆ ಕನ್ನಡ ಭಾಳ ದೊಡ್ಡ ಭಾಳ ಹಳೆ ಭಾಷೆ ಅದು. ಅವ್ರು ಹೇಳಿದ ತಕ್ಷಣ ಅದೇನು ಕೆಳಗೆ ಬರೋಲ್ಲಲ್ಲ. ಈಗ ಅದನ್ನು ಯಾಕೆ ನಾವು ಅದನ್ನು ಹೇಳಿ ಅವನಷ್ಟು ಎತ್ತರಕ್ಕೇರಿಸು ಅಂತ ನನ್ನ ಅಭಿಪ್ರಾಯ. ಸುಮೋಟೋ ಕೇಸ್ ಹಾಕಬೇಕಾಗಿತ್ತು, ಅವ್ರ ಮೇಲೆ ಸುಮೋಟೋ ಕೇಸ್ ಮಾಡ್ಕೊಬೇಕಾಗಿತ್ತು, ಅದು ಮಾಡಿಲ್ಲ. ಆಮೇಲೆ ಅವ್ರ ಫಿಲಮ್ಗಳು ರಿಲೀಸ್ ಮಾಡೋದಕ್ಕೆ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋದ್ರ ಬಗ್ಗೆ. ಈಗ ಅದನ್ನೇ ಭಾಳ ಚರ್ಚೆ ಮಾಡೋದು ಏನು ಅವಶ್ಯಕತೆ ಇಲ್ಲ, ಅದು ಮಾಡುವಂಥ ಅವಶ್ಯಕತೆಯೂ ಇಲ್ಲ. ರಾಜ್ಯದಲ್ಲಿ ಮತ್ತೆ ಕೋಮುಗಲಭೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಮಂಗಳೂರು ಮಾತ್ರ ಆಗಿದೆ, ಬೇರೆ ಕಡೆ ಎಲ್ಲೂ ಇಲ್ಲ. ಮಂಗಳೂರು ಆಗಿದೆ. ಈಗೇನು ಹಿಂದಿನ ಸರ್ಕಾರದಾಗೂ ಆಗಿದೆ, ಈಗೂ ಆಗ್ತಾಯಿದೆ. ಅದಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಏನಾದ್ರು ಸರ್ಕಾರ ವಿಶೇಷ ಕಾರ್ಯಕ್ರಮ ಹಾಕಬೇಕು. ಅದಕ್ಕೆ ಮುಂದೆ ಈ ರೀತಿ ಆಗಂಗೆ ಇಲ್ಲ. ಮೌನಕ್ಕೆ ಶರಣಾಗ್ತಿಲ್ಲ. ಎಲ್ಲರೂ ಚರ್ಚೆ ಮಾಡ್ತಾಯಿದ್ವಿ. ಚರ್ಚೆ ಮಾಡಿ ಡಿಸಿಷನ್ ತೊಗೊಳ್ತೀವಿ. ಹುಬ್ಬಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಸರ್ 43 ಕೇಸ್ಗಳನ್ನು ಕಳಿಸಿದ್ದಾರೆ, ಚರ್ಚೆ ಮಾಡ್ತೀವಿ. ಅದು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ ನೋಡೋಣ, ಅದ್ರ ಬಗ್ಗೆ ಏನಿದೆ ಗೊತ್ತಿಲ್ಲ. ಇದೇನು ಈ ರೀತಿ ಬಿಡುಗಡೆ ಅಂದರೆ ಕೇಸನ್ನು ಬಿಡೋದು ಹೊಸದೇನಲ್ಲ. ಹಿಂದಿನ ಎಲ್ಲ ಸರ್ಕಾರಗಳಲ್ಲಿ ಮಾಡ್ತಾ ಬಂದಿದ್ವಿ, ನಾವು ಮಾಡಿದ್ವಿ. ಅದು ನೋಡಿದ್ರೆ ಯಾವುದಕ್ಕೆ ತಿರಸ್ಕಾರ ಮಾಡೋದಂತ ಚರ್ಚೆ ಮಾಡ್ತೀವಿ ನಾವು ಸರ್ಕಾರ ಮಟ್ಟದಲ್ಲಿ. ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತಗೊಳ್ಳೋದು ಎಷ್ಟು ಸರಿ ಸರ್? ಹಿಂದೆ ಆಗಿದೆ, ಹಿಂದೂ ಆಗಿದೆ, ಎಲ್ಲ ಸರ್ಕಾರದಲ್ಲಿ ಆಗಿದೆ. ಹಿಂದಿನ ಎಲ್ಲ ಸರ್ಕಾರಗಳಲ್ಲಿ ಆಗಿದೆ. ಹಿಂದಿಂದ ಆಗಿದೆ. ಮತ್ತು ಹಂಗೆ ಎಲ್ಲರೂ ಮಾಡ್ಕೋತಾ ಅದೇ ರೀತಿ ದಾಟಿಗಳು ಬಂದಿದ್ದಾರೆ. ರೈತ ಸಂಘ ಇದ್ದವ್ರನ್ನ ಬಿಡುಗಡೆ ಮಾಡಿದ್ವಿ, ದಲಿತ ಸಂಘಟನೆಗಳು ಬಿಟ್ಟಿದ್ವಿ, ಕನ್ನಡ ಪರ ಹೋರಾಟಗಾರ ಮ್ಯಾಗ ಕೇಸಿಂದ ತಗೊಂಡಿದ್ವಿ. ಅದರಲ್ಲಿ ಇದು ಅಂತ ಆಗಿರ್ಬೋದು. ಇದನ್ನ ಯಾಕೆ ವಾಪಸ್ ಕಳಿಸ್ತಾರೆ ನೋಡೋಣ, ಏನಾಗಿದೆ ಚರ್ಚೆ ಮಾಡೋಣ. ಓಕೆ, ಥ್ಯಾಂಕ್ ಯು.